ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ನನ್ನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ಅಲಸಂದಿ ಕಾಳು ಪಲ್ಯ ಇವತ್ತಿನ ರೆಸಿಪಿ ನೋಡ್ಬೋದು ನೀವು. ಜೋಳದ ರೊಟ್ಟಿ ಜೊತೆ ಸಕ್ಕತ್ ಕಾಂಬಿನೇಷನ್ ಇದು. ನಾನಿಲ್ಲಿ ಜೋಳದ ರೊಟ್ಟಿ ಜೊತೆನೇ ಇವತ್ತು ಸರ್ವ್ ಮಾಡಿದ್ದೀನಿ. ನಡೀರಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅಲಸಂದಿ ಕಾಳು ತೊಗೊಂಡಿದ್ದೀನಿ. 1 ಕಪ್ ಅಲಸಂದಿ ಕಾಳಲ್ಲಿ ಆರಾಮಾಗಿ 2-3 ಜನ ತಿನ್ಬೋದು. ಇಲ್ಲಿ ಒಂದು ಟೈಮ್ಗೆ ನಾನು ಈ ಪಲ್ಯನ 3 ಜನಕ್ಕೆ ನಾನು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು. ಇದು ಡಬಲ್ ಅಂದರೆ ಕಾಳು ಎಷ್ಟು ಹಾಕಿದ್ದೀರಾ ಅದ್ರ ಡಬಲ್ಲು ಇಲ್ಲಿ ನೀರು ಹಾಕಿ 3 ವಿಸಲ್ ಹೊಡೆಸ್ಕೊಂಡ್ರೆ ಸಾಕು. ತುಂಬ ಹೊಡೆಸ್ಕೊಂಡ್ರೆ ತುಂಬ ಬೆಂದು ಬಿಟ್ಟರೆ ಕಾಳು ಅಷ್ಟು ರುಚಿಯಾಗಿರಲ್ಲ. ನೋಡ್ಬೋದು ನೀವು. ನಮ್ದು ಇವಾಗ ಕಾಳುಗಳು ಬೆಂದಿದೆ. ಹೀಗೆ ಒಡೆದ್ರೆ ಕೈಯಿಂದ ಒಡೆದು ಬಿಡಬೇಕು, ಅಷ್ಟು ಕುದ್ರೆ ಸಾಕು. ಕಾಳು ತುಂಬ ಕುದ್ರೆ ಕಾಳು ತಿಂದಂಗೆ ಆಗಲ್ಲ, ಅದು ಸಾರು ಥರ ಆಗಿಬಿಡುತ್ತೆ ಪಲ್ಯ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಜಾಸ್ತಿ ತಿಂದೇ ಇರೋರು 1 ಟೇಬಲ್ ಸ್ಪೂನಲ್ಲೂ ಇದು ಪಲ್ಯ ಮಾಡ್ಕೋಬೋದು. ತುಂಬ ಎಣ್ಣೆನು ಬೇಕಾಗಲ್ಲ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ರೊಟ್ಟಿ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ, ಮತ್ತು ಕಟಕ್ ರೊಟ್ಟಿ, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಆ ಥರ ಇರ್ತಾರಲ್ಲ, ಈ ಪಲ್ಯ ಸಖತ್ ಕಾಂಬಿನೇಷನ್. ನನಗಂತೂ ಫೇವ್ರೆಟ್ ಕಾಳು ಪಲ್ಯ ಇದು. ನಾನಿಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ, ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಕಾಳು ಪಲ್ಯ, ಅದರಲ್ಲಿ ಬೆಂದಿರೋ ನೀರನ್ನ ಬಿಸಾಕಬೇಡಿ, ಅದು ಕೂಡ ಪಲ್ಯದಲ್ಲೇ ಸೇರಿಸಿ. ಇಲ್ಲಾಂದರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅದನ್ನು ಬಸಿದ್ಬಿಟ್ಟು ಉಪ್ಪು ಹಾಕಿ ಅವ್ರಿಗೆ ಕುಡಿಸ್ಬೋದು. ತುಂಬ ನ್ಯೂಟ್ರಿಷನ್ ಇರುತ್ತೆ ಅದರಲ್ಲಿ. ಇದಕ್ಕೆ ನಾನು ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ನೀವು ರೆಡ್ ಚಿಲ್ಲಿ ಪೌಡ್ರು ಮತ್ತು ಗರಂ ಮಸಾಲ ಸೇರಿಸ್ಕೋಬೋದು. ಮತ್ತು ಸ್ವಲ್ಪ ಅರಿಶಿನ ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ನಾನು. ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಬಂತು ಕಲರು. ಇವಾಗ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಅಂದರೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿದ್ರೆ ಸಾಕು. ಈರುಳ್ಳಿ 1 ಮೀಡಿಯಮ್ ಈರುಳ್ಳಿ ಆದರೆ ಸಾಕು. ಇಲ್ಲಿ ನಾನು ಕೊತ್ತಂಬರಿನೂ ಇದೇ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬಲ್ತಿರೋ ಕೊತ್ತಂಬರಿ ಆದರೆ ಈ ಟೈಮಲ್ಲೇ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಎಳೆ ಕೊತ್ತಂಬರಿ ಇದ್ದರೆ ಕೊನೆಗೆ ಸೇರಿಸ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ನೋಡ್ಬೋದು ನೀವೀಗ ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಹಾಕಬೇಕು, ಅದಕ್ಕೆ ಇವಾಗಲೇ ನಾನು ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಈ ಕಾಳನ್ನು ಹಾಕ್ತಾಯಿದ್ದೀನಿ. ಕಾಳು ನಾನು ನೀರು ಜೊತೆಗೇ ಹಾಕಿದ್ದೀನಿ, ಬೇರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಅದೇ ಬೆಂದಿರೋ ನೀರನ್ನೇ ವೇಸ್ಟ್ ಮಾಡದೆ ಪಲ್ಯ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಅದರಲ್ಲೇ ಸ್ವಲ್ಪ ಕುದಿಯುತ್ತೆ. ನೋಡ್ಬೋದು ನೀವು. ಆಲ್ಮೋಸ್ಟ್ ಇವಾಗ ನಮ್ಮ ಪಲ್ಯ ರೆಡಿಯಾಗಿದೆ, ಕುದೀತಾ ಇದೆ. ಈ ಥರ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡ್ಬೋದು ಇವಾಗ ರೆಡಿಯಾಗಿದೆ ನಮ್ಮ ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಕಾಳು ಪಲ್ಯ ತಿಂದೇ ಇರೋರು ಈ ಥರ ಕಾಳು ಪಲ್ಯ ಮಾಡಿದರೆ ರೊಟ್ಟಿ ಜೊತೆ, ಅದು ಜೋಳದ ರೊಟ್ಟಿ ಜೊತೆ ಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಫ್ಲೇಮ್ನ ಆಫ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನಾನಿವತ್ತು ಮಾವಿನಕಾಯಿ, ಮೂಲಂಗಿ, ಸೌತೆಕಾಯಿ, ಜೋಳದ ರೊಟ್ಟಿ ಮತ್ತು ಶೇಂಗಾ ಚಟ್ನಿ, ಮೊಸರು ಮತ್ತು ಪಲ್ಯ ಜೊತೆ ನಾನು ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.